ಅಧಿಕಾರದಲ್ಲಿದ್ದಾಗ ಮಾತಾಡಬಾರದು, ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಬೇಕು. ಮೊದಲ ಬಾರಿಗೆ ಶಾಸಕರಾಗಿದ್ದೀರಲ್ಲ, ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ರದೀಪ್ ಈಶ್ವರ್ ಅವರೇ, ಕೃಷ್ಣ ಬೈರೇಗೌಡರಿಗೆ ಯಾವ ಬಿಗುಮಾನ ಇಲ್ಲ, ಆದ್ರೆ ಮಾತನ್ನ ಕಡಿಮೆ ಮಾಡಿ. ಶಾಸಕ ಆದವರು ಒಂದು ಘನತೆಯಲ್ಲಿ ಮಾತಾಡಬೇಕು. ಎರಡನೇ ಬಾರಿ ನಿಮ್ಮ ಮಾತುಗಳೇ ನಿಮ್ಮನ್ನ ಸೋಲಿಸ್ಬಿಡ್ತವೆ. ಪ್ರತಾಪ್ ಸಿಂಹ ಏನೂ ಇಲ್ಲ. ಪ್ರತಾಪ್ ಸಿಂಹ ಒಂದು ಕ್ಷೇತ್ರದ ಸಂಸದರಲ್ಲ, ಒಂದು ಶಾಸಕರಲ್ಲ, ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೂಡ ಇಲ್ಲ, ಅವ್ರಿಗೆ ಬಿಜೆಪಿಯಲ್ಲಿ ಕೂಡ ಯಾವ ಸ್ಥಾನಮಾನ ಇಲ್ಲ. ವೇಸ್ಟ್ ಆಗೋಗ್ಬಿಡುತ್ತೆ ನಿಮ್ಮ 2.5 ವರ್ಷದ ಶ್ರಮ. ಇನ್ನೂ ವೇಸ್ಟ್ ಆಗುತ್ತೆ ನೀವು ಮುಂದೆ ಹಾಕುವಂತ ಹಣ, ಹಾಗೇನೆ ನೀವು ಹಾಕುವಂತ ಶ್ರಮ. ಇದು ಎಲ್ಲವೂ ವೇಸ್ಟ್ ಆಗುತ್ತೆ. ಅಧಿಕಾರದಲ್ಲಿದ್ದು, ಅದರಲ್ಲೂ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದು ನೀವು ಬಡಬಡ ಅಂತ ಬಡ್ಕೊಳಕ್ ಶುರು ಮಾಡಿದ್ರೆ, ನಿಮ್ಮ 5 ವರ್ಷದ ಅಧಿಕಾರಾವಧಿ 10 ಆಂಬ್ಯುಲೆನ್ಸ್ಗಳು, ಕೋಟಿಗಟ್ಟಲೆ ಕ್ಷೇತ್ರಕ್ಕೆ ಮಾಡಿದಂತ ಖರ್ಚು ನೀವು ವೈಯಕ್ತಿಕವಾಗಿ ಮಾಡಿದ್ದು, ಹಾಗೇನೆ ಸರ್ಕಾರ ಕೊಟ್ಟಂತ 500 ಕೋಟಿ ಅನುದಾನ, ಹೂವಿನ ಮಾರ್ಕೆಟು, ಇವೆಲ್ಲ ಮಾರ್ಕೆಟನ್ನು ಕಳ್ಕೊಂಡ್ಬಿಡುತ್ತೆ. ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಇದು ಪ್ರದೀಪ್ ಈಶ್ವರ್ ಅವ್ರಿಗೆ ನಾವು ಕೊಡ್ತಾ ಇರುವಂತ ಸಲಹೆ. ಯಾಕಂದ್ರೆ ಅಧಿಕಾರದಲ್ಲಿದ್ದಾಗ ಜನರ ಮಾತನ್ನ ಕೇಳಬೇಕು, ಅಧಿಕಾರದಲ್ಲಿದ್ದಾಗ ಮಾತಾಡಬಾರದು, ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಬೇಕು, ವಿರೋಧ ಪಕ್ಷದಲ್ಲಿದ್ದಾಗ ನೀವು ಮಾತಾಡಬೇಕು. ಇದು ರಾಜಕೀಯದ ಶಿಸ್ತು, ರಾಜಕೀಯದ ಪಾಠ. ಇದನ್ನ ಕಲೀಲಿಲ್ಲ ಅಂದ್ರೆ ಮೊದಲ ಬಾರಿಗೆ ಶಾಸಕರಾಗಿದ್ದೀರಲ್ಲ, ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ರದೀಪ್ ಈಶ್ವರ್ ಅವರೇ, ಪ್ರತಾಪ್ ಸಿಂಹ ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಕೌಂಟರ್ ಮಾಡಿದ್ದಾರೆ. ಬಹುಶಃ ಇದಾದ್ರೂ ಕೊನೆ ಕೌಂಟರ್ ಆಗ್ಲಿ, ಕಿತ್ತಾಡದ್ ನಿಂತು ಹೋಗ್ಲಿ. ಇಬ್ರು ಕೂಡ ಪುಸ್ತಕ ಪ್ರಿಯರು, ಇಬ್ರು ಕೂಡ ಸಾಹಿತ್ಯದ ಜ್ಞಾನ ಇರುವಂತವ್ರು, ಇಬ್ರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಬೆಳೆದವರು. ಅಂದ್ರೆ ಶಿಕ್ಷಣ, ಪರಿಶ್ರಮ, ನೀಟ್ ಅಕಾಡೆಮಿ ಎಲ್ಲ ಮಾಡ್ಕೊಂಡು ಅವ್ರು ಬೆಳೆದಿದ್ರೆ, ಇವರು ಪತ್ರಿಕೋದ್ಯಮದಲ್ಲಿ ಬೆಳೆದು ಸಾಕಷ್ಟು ಪುಸ್ತಕಗಳನ್ನ ಬರೆದಿರುವಂತವ್ರು. ಇಬ್ರು ಕೂಡ ವಿಶ್ವೇಶ್ವರ ಭಟ್ರ ಶಿಷ್ಯರು. ಇವರಿಬ್ರು ಒಬ್ರಿಗೊಬ್ರು ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಯಾರು ನಿಲ್ಲಿಸ್ಬೇಕು ಅಂದ್ರೆ ಪ್ರದೀಪ್ ಈಶ್ವರ್ ನಿಲ್ಲಿಸ್ಬೇಕು. ಯಾಕಂದ್ರೆ ನೀವು ಆಡಳಿತ ಪಕ್ಷದವರು, ನಿಮ್ಮ ಪಕ್ಷ ಆಡಳಿತದಲ್ಲಿದೆ, ನೀವು ಶಾಸಕರಾಗಿದ್ದೀರಾ. ಇನ್ನೊಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವರು ಈಗ ಸೋತಿದ್ದಾರೆ. ಅಂದ್ರೆ ಟಿಕೆಟ್ ಸಿಗದೆ ಇದ್ದವರು ಕೂಡ ಒಂಥರ ಸೋತ್ ಹಾಗೇನೆ. ಯಾಕೆಂದ್ರೆ ಟಿಕೆಟ್ ಸಿಕ್ಕಿದ್ರೆ ತಾನೆ ನಿಲ್ಲೋಕ್ ಅವಕಾಶ, ನಿಂತ್ರೆ ತಾನೆ ಗೆಲ್ಲೋಕ್ ಅವಕಾಶ. ನಿಮಗೆ ಟಿಕೆಟ್ ಸಿಕ್ಕಿದೆ, ನಿಂತಿದ್ದೀರಾ, ಗೆದ್ದಿದ್ದೀರಾ, ನಿಮ್ಮ ಪಕ್ಷ ಬೇರೆ ಗೆದ್ದಿದೆ. ಈ ಸಮಯದಲ್ಲಿ ನೀವು ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ತರ ಅಥವಾ ನೀವೊಬ್ಬ ಮೋಟಿವೇಶನಲ್ ಸ್ಪೀಕರ್ ತರ ಮಾತಾಡಬಾರ್ದು. ಈ ಸಮಯದಲ್ಲಿ ಮಾತು ನಿಲ್ಲಿಸ್ಬೇಕು, ಕೆಲಸ ಮಾಡಬೇಕು. ಇಲ್ದೇ ಇದ್ರೆ ನೀವು ಮನೆಗೆ 3:30ಗೆ ಬೆಳಿಗ್ಗೆ ಎದ್ದೋಗ್ತಿರಂತಲ್ಲ, ಎದ್ದೋಗಿ ಅವ್ರ ಮನೆ ಕಾಲಿಂಗ್ ಬೆಲ್ ಒತ್ತಿ ನಿಮ್ ಕಷ್ಟ ಏನು ಅಂತ ಕೇಳ್ತಿರಂತಲ್ಲ, ಆ ಕಷ್ಟ ಕೇಳಿದ್ರೂ ಕೂಡ ಪ್ರಯೋಜನ ಆಗಲ್ಲ. ನಿಮ್ ಅಷ್ಟೂ ಶ್ರಮ ವ್ಯರ್ಥ ಆಗತ್ತೆ. ನೀವು ಆಂಬ್ಯುಲೆನ್ಸ್ ಅನ್ನ ಹಾಕಿದೀನಿ, 30 ಸೆಕೆಂಡ್ ಅಲ್ಲಿ ಆಸ್ಪತ್ರೆಗೆ ತಲುಪಿಸ್ತಾರೆ, ನನ್ನ ತಾಯಿ ಪ್ರಾಣ ಹೋಯ್ತು, ನಾನು ಅನಾಥ ಆದೆ, ಆ ರೀತಿ ಮತ್ತೊಬ್ರು ಆಗ್ಬಾರ್ದು ಅನ್ನೋ ಕಳಕಳಿಯಲ್ಲಿ ಮಾಡಿದಿರಲ್ಲ, ಅಷ್ಟೂ ಕಳಕಳಿ ವ್ಯರ್ಥ ಆಗ್ಬಿಡುತ್ತೆ. ಜನ ಫೈನಲಿ ನೀವು ಯಾವ ಪೊಸಿಷನ್ ಇದ್ದು ಮಾತಾಡ್ತಿದ್ದೀರಾ ಅಂತ ನೋಡ್ತಾರೆ. ನೀವು ಒಂಥರ ಏನು, ನೀವೀಗಾಗ್ಲೇ ರಾಯಲ್ ಪೊಸಿಷನ್ ಇದ್ದೀರಾ, ಅಧಿಕಾರದಲ್ಲಿದ್ದು ಶಾಸಕರಾಗಿದ್ಕೊಂಡು ನೀವು ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದು ಅನುದಾನಗಳನ್ನ ತಗೊಂಡು ಬರ್ತಾ ಇದ್ದು ನೀವು ಮತ್ತೊಬ್ಬರ ಮೇಲೆ ಆರೋಪ ದೂರುಗಳನ್ನ ಮಾಡಕ್ ಹೋದ್ರೆ ಇದು ಒಪ್ಪುವಂತದ್ದಲ್ಲ. ರಾಜಕೀಯದಲ್ಲಿ ಪವರ್ ಇಲ್ಲದೆ ಇದ್ದಾಗ, ನಿಮಗೆ ಅವಕಾಶ ಇಲ್ಲದೆ ಇದ್ದಾಗ ಮಾತಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಜನ ಒಪ್ತಾರೆ. ಆದ್ರೆ ಎಲ್ಲವೂ ಇದ್ದು ಮಾತಾಡೋದಲ್ಲ. ಎಲ್ಲವೂ ಇದ್ದಾಗ ಮಾತಾಡೋದೇನಿದೆ, ಕೆಲಸ ಮಾಡೋದಷ್ಟೇ. ನಿಮ್ಮ ಕೆಲಸ ಮಾತಾಡಬೇಕು. ನಿಮ್ಮದೇ ಪಕ್ಷದಲ್ಲಿರುವಂತ ಕೆಲವು ಸಚಿವರನ್ನ ಮಾದರಿಯಾಗಿ ತಗೊಳ್ಳಿ. ಕೃಷ್ಣ ಬೈರೇಗೌಡರು ಯಾವ ಕೆಲಸವನ್ನೇ ಕೊಡ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸದನದಲ್ಲಿ ಅವರು ನಿಂತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅದು ವಿಷಯಾಧಾರಿತವಾಗಿ ಮಾತಾಡ್ತಾರೆ. ಕೃಷ್ಣ ಬೈರೇಗೌಡರು, ನಾನೊಬ್ಬ ಒಕ್ಕಲಿಗ ಸಮುದಾಯದವನು, ನನ್ನ ತಂದೆ ಬೈರೇಗೌಡರು, ನನ್ನ ತಂದೆ ಕೂಡ ದೊಡ್ಡ ಲೀಡ್ರು, ಯಾವ ಕೊಂಬನ್ನು ಇಟ್ಕೊಂಡಿಲ್ಲ. ಕೃಷ್ಣ ಬೈರೇಗೌಡರಿಗೆ ಯಾವ ಬಿಗುಮಾನ ಇಲ್ಲ. ಅವರು ನೇರವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಬೆಳಿಗ್ಗೆ 10:00ವರೆಗೆನೆ ಅವ್ರ ಕಚೇರಿಗೆ ಹೋಗ್ತಾರೆ. ಯಾರಿಲ್ಲ ಅವ್ರಿಗೆ ಫುಲ್ ಕ್ಲಾಸ್ ತಗೋತಾರೆ, ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಅವ್ರನ್ನ ಅಮಾನತ್ ಮಾಡಿದ್ದು ಇದೆ ಈ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ಬೇಕು. ಅಲ್ಲಿ ಕಚೇರಿಯಲ್ಲಿ IAS ಅಧಿಕಾರಿ. ಸೊ ಅವರ ಕೆಲಸ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಅವರೇನೆ, ಅಂದ್ರೆ ಕೋರ್ಟಿಂದ ಅವರು ಕೂಡ ಸ್ಟೇ ತರ್ತಾರೆ.
ಬಟ್ ಅದ್ರ ಮೇಲೆ ಸರ್ಕಾರ ಮತ್ತೆ ಕೌಂಟರ್ ಮಾಡುತ್ತೆ. ಜನರಿಗೆ ಎಲ್ಲೆಲ್ಲಿ ಕಷ್ಟ ಆಗ್ತಿದೆಯೋ, ಇಲಾಖೆಯಿಂದ ಏನ್ ಸೌಲಭ್ಯಗಳು ಸಿಗ್ಬೇಕೋ ಅದು ಸಿಗ್ತಾ ಇಲ್ವೋ ಅಲ್ಲಿ ಕೃಷ್ಣ ಬೈರೇಗೌಡ ಇರ್ತಾರೆ, ಕೆಲಸ ಮಾಡ್ತಾರೆ. ಈಗಿನ ಉದಾಹರಣೆ ಅಂದ್ರೆ ಹಾಸನಾಂಬ ದರ್ಶನದ ವಿಚಾರದಲ್ಲಿ ಪ್ರತಿನಿತ್ಯ ಅವ್ರು ಅಪ್ಡೇಟ್ ಕೊಡ್ತಾರೆ. ಪ್ರತಿನಿತ್ಯ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರ್ತಾರೆ, ಫೇಸ್ಬುಕ್ ಪೇಜ್ ಅಲ್ಲಿ ಬಂದು ಮಾಹಿತಿನ ಕೊಡ್ತಾರೆ. ನೋಡಿ, ಇಷ್ಟು ಜನ ಬಂದಿದ್ದಾರೆ, ಈ ದಿನ ಇಷ್ಟು ಜನ ಬಂದಿದ್ದಾರೆ, ಈ ದಿನ ಇಷ್ಟು ದರ್ಶನ ಆಗಿದೆ, ನಾಳೆ ಹಿಂಗಿರುತ್ತೆ, ನಾಳೆ ಈ ತರದಲ್ಲಿ ಜನ ತಯಾರಿ ಮಾಡ್ಕೊಳ್ಳಿ ಅಂತ ಮಾತಾಡ್ತಾರೆ. ಸೊ ಕೃಷ್ಣ ಬೈರೇಗೌಡ ಅಂತ ಹಿರಿಯ ಸಚಿವರನ್ನ ಫಾಲೋ ಮಾಡಿ. ಬೇರೆ ಯಾರೋ ಒಂದಷ್ಟು ಜನ ಸಚಿವರಿದ್ದಾರೆ, ಅವರು ಮಾತಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ನೀವು ಅವ್ರನ್ನ ಫಾಲೋ ಮಾಡಿದ್ರೆ ಏನೋ ಅವ್ರ ಕ್ಷೇತ್ರದಲ್ಲಿ ಅವ್ರವ್ರ ಅಪ್ಪನ ಕೃಪಾ ಕಟಾಕ್ಷನೋ, ಇಲ್ಲ ಅವ್ರ ಅಜ್ಜಂದೋ, ಇಲ್ಲ ಅಂದ್ರೆ ಯಾವ್ದೋ ಹೈಕಮಾಂಡ್ದೋ ಇರ್ಬೋದು, ಗೆಲ್ತಾ ಇರ್ಬೋದು. ಆದ್ರೆ ನೀವು ನಿಮ್ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ಗಾಡ್ ಫಾದರು ಇಲ್ಲ, ನಿಮ್ಮನ್ ಗೆಲ್ಸಕ್ ಬರೋರು ಯಾರು ಇಲ್ಲ. ಈಗ ಪ್ರದೀಪ್ ಈಶ್ವರ್ ಅಂತ ಒಬ್ಬ ವೋಕಲ್ ಶಾಸಕರು ಬೇಕು ಕಾಂಗ್ರೆಸ್ಗೆ. ಯಾಕೆಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ಪಕ್ಷ, ಅದಕ್ಕೆ ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಬ್ರು ಬೇಕು. ಹಾಗಂತ ನೀವು ಆ ಬಕ್ರ ಆಗಿ ಹಳ್ಳಕ್ ಬೀಳ್ಬೇಡಿ. ನೀವು ಸರ್ಕಾರನ ಡಿಫೆಂಡ್ ಮಾಡ್ಕೊಳಕ್ ಹೋಗಿ ಸರ್ಕಾರದ ಎಲ್ಲ ತಪ್ಪುಗಳನ್ನ ನಿಮ್ ಮೇಲೆ ಹೊತ್ಕೊಂಡು ನೀವು ಹಳ್ಳಕ್ ಬಿದ್ರೆ ಮುಂದೆ ಅವ್ರು ಗೆಲ್ತಾರೆ, ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ನೀವು ಹಳ್ಳಕ್ ಬಿದ್ದವರು, ಮೊದಲ ಬಾರಿ ಶಾಸಕ ಆದವರು, ಮತ್ತೆ ನೀವು ನಿಮ್ದೇ ಏನು ಪರಿಶ್ರಮ ನೀಟ್ ಅಕಾಡೆಮಿ ಮಾಡ್ಕೊಂಡು ಇರ್ಬೇಕಾಗತ್ತೆ. ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಯಾರಿಗೂ ವಿರೋಧ ಇಲ್ಲ, ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ಇದೆ. ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ, ಸರ್ಕಾರದ ಅನುದಾನ ತಗೊಂಡ್ಬನ್ನಿ, ಯೋಜನೆಗಳನ್ನ ನಿಮ್ ಕ್ಷೇತ್ರಕ್ಕೆ ತಗೊಂಡು ಹೋಗಿ, ಫ್ಲವರ್ ಮಾರ್ಕೆಟ್ ಅನ್ನು ಮಾಡಿಸಿ, ನೀವು ಎಲ್ಲ ಕೆಲಸಗಳನ್ನು ಮಾಡಿಸಿ, ಎಲ್ಲವನ್ನ ಮಾಡಿ. ಆದ್ರೆ ಮಾತನ್ನ ಕಡಿಮೆ ಮಾಡಿ. ಶಾಸಕ ಆದವರು ಒಂದು ಘನತೆಯಲ್ಲಿ ಮಾತಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಶಾಸಕರಾದಂಥವ್ರು, ಮೊದಲ ಬಾರಿ ಶಾಸಕರಾದಂಥವ್ರು ಮಾತಾಡ್ತಾರೆ, ಆದ್ರೆ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಅಂತ ಅನ್ಸ್ಕೊಂಡಿದ್ದಾರೆ ಬಹಳ ಜನ. ನೀವು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಅವರನ್ನು ನೋಡಿ, ನೀವು ಬೈಂದೂರು ಶಾಸಕರನ್ನ ನೋಡಿ, ಗುರುರಾಜ್ ಗಂಟಿಹೊಳಿ ಇದ್ದಾರೆ. ಅವರು ಮಾತಾಡ್ತಾರೆ ವಿಷಯಾಧಾರಿತವಾಗಿ, ಸದನದಲ್ಲಿ ಸಬ್ಜೆಕ್ಟೆಡ್ ಚರ್ಚೆಗಳನ್ನ ಮಾಡ್ತಾರೆ. ಸುಮ್ನೆ ಎದ್ದು ನಿಂತು ನಾನು ಮೈಲೇಜ್ ತಗೋಬೇಕು, ನಾನು ಎಲ್ರ ಮುಂದೆ ಕಾಣಿಸ್ಕೊಳ್ಬೇಕು, ಎಲ್ರು ನನಗೆ ಚಪ್ಪಾಳೆ ಹೊಡಿತಾರೆ, ಮೀಡಿಯಾದಲ್ಲಿ ನನ್ನ ಟ್ರೋಲ್ ಮಾಡ್ತಾರೆ, ಆ ಮೀಮ್ಸ್ ಅಲ್ಲಿ ನಾನು ವೈರಲ್ ಆಗ್ತೀನಿ ಅಂದು ಹೊರಗಡೆ ಬಂದು ಅದನ್ನೇ ಮಾಡ್ತೀನಿ, ಸದನದ ಒಳಗಡೆನೂ ಅದನ್ನೇ ಮಾಡ್ತೀನಿ. ಸದನದ ಒಳಗಡೆ ಅಟ್ಲೀಸ್ಟ್ ಯುಟಿ ಖಾದರ್ ಸ್ವಲ್ಪ ನಿಮ್ಗೆ ಚಾಟಿ ಬೀಸಿ ನಿಮ್ಮನ್ನ ಸುಮ್ನಿರ್ಸಿದ್ರು, ಇಲ್ಲಾಂದ್ರೆ ಸದನದ ಒಳಗಡೆ ಅದನ್ನೇ ಮಾಡ್ಬಿಡ್ತಿದ್ರಿ ಅಂತ ಅನ್ಸುತ್ತೆ. ಆದ್ರೆ ಒಬ್ಬ ಮುಂದಿನ ದಿನಗಳಲ್ಲಿ ಬೆಳೆಯುವಂತ ಎಲ್ಲ ಸಾಧ್ಯತೆ ಇರುವಂತಹ ಒಬ್ಬ ಶಾಸಕ, ಒಳ್ಳೆ ಮಾತುಗಾರ, ಸಿಎಂ ಇಬ್ರಾಹಿಂ ತರ ಆಗೋಗ್ಬಿಡ್ಬಾರ್ದಲ್ಲ ಅಂತ. ಸಿಎಂ ಇಬ್ರಾಹಿಂ ಕೂಡ ಅದ್ಭುತ ಮಾತುಗಾರರು, ಬಸವಣ್ಣ, ಸರ್ವಜ್ಞ, ಕನ್ನಡದ ಎಲ್ಲಾ ಸಾಹಿತಿಗಳ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ. ಅವರು ಪುರಾಣ, ಇತಿಹಾಸ, ರಾಮಾಯಣ, ಮಹಾಭಾರತ ಎಲ್ಲ ಹೇಳ್ತಾರೆ. ಸಿಎಂ ಇಬ್ರಾಹಿಂ ಒಬ್ಬ ಮುಸ್ಲಿಂ ಆದ್ರೂ ಕೂಡ. ಆದ್ರೆ ಒಳ್ಳೆ ಮಾತುಗಾರರಾದ ಕೂಡಲೇ ಒಳ್ಳೆಯ ಶಾಸಕರಾಗ್ಬಿಡ್ತೀವಿ, ಒಳ್ಳೆ ಆಡಳಿತಗಾರರಾಗ್ಬಿಡ್ತೀವಿ, ಜನರ ಮನ್ಸನ್ ಗೆಲ್ತೀವಿ ಅನ್ಕೋಬೇಡಿ. ಜನ ನಿಮ್ ಮಾತನ್ನ ಎಂಜಾಯ್ ಮಾಡ್ತಾರೆ. ಮೊದಲ ಬಾರಿ ನಿಮ್ಗೆ ಅವಕಾಶ ಕೊಟ್ಟಿದ್ದು, ಮೊದಲ ಬಾರಿ ಶಾಸಕರಾಗಿ ನಿಂತ ಮೊದಲ ಬಾರಿನೇ ನಿಮ್ಮನ್ನ ಗೆಲ್ಸಿದ್ದು ನಿಮ್ಮ ಮಾತುಗಳನ್ನ ಕೇಳಿನೇ. ನಿಮ್ಮ ಡೈಲಾಗ್ ಏನು ತೆಲುಗು ಡೈಲಾಗ್ಗಳನ್ನ ಸಖತ್ತಾಗಿ ಹೊಡಿತೀರಾ, ಜನರಿಗೆ ಇಷ್ಟ ಆಯ್ತು, ಜೊತೆಗೆ ನಿಮ್ಮಲ್ಲೊಂದು ಉತ್ಸಾಹ ಇದೆ, ನೀವೊಬ್ಬ ಯಂಗ್ ಅನ್ನೋ ಕಾರಣಕ್ಕೇನೆ ನಿಮ್ಮನ್ನ ಗೆಲ್ಸಿದ್ದು. ಜೊತೆಗೆ ಕಾಂಗ್ರೆಸ್ ಆಡಳಿತ, ಬಿಜೆಪಿ ಆಡಳಿತ ವಿರೋಧಿ ಅಲೆ ಇತ್ತು, ಕಾಂಗ್ರೆಸ್ ಪರವಾದಂತ ಅಲೆ ಇತ್ತು, ಗೆಲ್ಸಿದ್ರು. ಆದ್ರೆ ಎರಡನೇ ಬಾರಿ ನಿಮ್ಮ ಮಾತುಗಳೇ ನಿಮ್ಮನ್ನ ಸೋಲ್ಸ್ಬಿಡ್ತವೆ. ಪದೇ ಪದೇ ಸಿಕ್ಕಾಕೋತಾ ಇದ್ದೀರಾ. ಕಾಂಗ್ರೆಸ್ ಏನೋ ನಿಮ್ಗೆ ಸೂಚನೆ ಕೊಟ್ಟಿರ್ಬೋದು, ಎಲ್ಲ ಶಾಸಕರುಗಳು ಕೂಡ ಸರ್ಕಾರನ ಡಿಫೆಂಡ್ ಮಾಡ್ಕೊಳ್ಳಿ, ಬಿಜೆಪಿಯವರು ಸರ್ಕಾರದ ವಿರುದ್ಧ ಏನ್ ಮಾತಾಡ್ತಾರೋ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿರ್ಬೋದು. ಹಾಗಂತ ನೀವು ಮುಂದೆ ನುಗ್ಗಿ ಮಾತಾಡಿದ್ರೆ ಕೊನೆಗೆ ಬಕ್ರ ಆಗಿ ನೀವೇ ಬಲಿಕ ಬಕ್ರ ಆಗ್ಬಿಟ್ಟಿರ್ತೀರಾ. ಸೊ ನಿಮ್ಮನ್ನ ಪಕ್ಷ ಬಲಿ ಕೊಟ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾರು ಮಾತಾಡ್ಲಿಲ್ವೋ, ಯಾರು ಕೆಲಸ ಮಾಡಿದ್ರೋ ಅವ್ರು ಗೆದ್ಕೋತಾರೆ. ಯಾಕೆ? ಒಂದಷ್ಟು ಮಾದರಿಯಾಗಿರೋ ಕೆಲವು ಸಚಿವರಿದ್ದಾರೆ, ನೀವು ಅವ್ರನ್ನ ಗಮನಿಸ್ಬೇಕು. KJ ಜಾರ್ಜ್ ಅಂತವ್ರು, HK ಪಾಟೀಲ್ ರಂತವ್ರು, ಕೃಷ್ಣ ಬೈರೇಗೌಡ ಅಂತವ್ರನ್ನ ನಾನು ನಿಮ್ಗೆ ಹೇಳಿದೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ. ಮಾತಾಡಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಂತ ಅವ್ರ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಮಾಡಿದಾರೆ, ಅದ್ಭುತ ಸಾಧನೆ ಮಾಡಿದಾರೆ ಅಂತಲ್ಲ. ಅವ್ರಿಗೆ ಕೊಟ್ಟಂತದ್ದನ್ನ ಚೆನ್ನಾಗಿ ನಿಭಾಯಿಸೋದನ್ನ ಕಡಿಮೆ ಮಾಡಿದ್ರು ಕೂಡ ಮಾತನ್ನ ಕಡಿಮೆ ಆಡ್ತಾರೆ. ನೀವು ಚೆನ್ನಾಗಿ ನಿಭಾಯಿಸಿರ್ಬೋದು, ಆದ್ರೆ ಮಾತನ್ನ ಜಾಸ್ತಿ ಆಡಿ ಕೆಡಿಸ್ಕೋತೀರಾ. ಪ್ರತಾಪ್ ಸಿಂಹ ಮಾತಾಡ್ತಾರೆ ಅಂತ ಕೌಂಟರ್ ಮಾಡಬೇಡಿ. ಯಾಕಂದ್ರೆ ಪ್ರತಾಪ್ ಸಿಂಹ ಏನೂ ಇಲ್ಲ. ಪ್ರತಾಪ್ ಸಿಂಹ ಒಂದು ಕ್ಷೇತ್ರದ ಸಂಸದರಲ್ಲ, ಒಂದು ಶಾಸಕರಲ್ಲ, ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೂಡ ಇಲ್ಲ, ಅವ್ರಿಗೆ ಬಿಜೆಪಿಯಲ್ಲಿ ಕೂಡ ಯಾವ ಸ್ಥಾನಮಾನ ಇಲ್ಲ. ಅವ್ರಿಗೆ ಏನ್ ಮಾತಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು ಈಗ ಎಲ್ಲವನ್ನ ಕಳ್ಕೊಂಡಿರೋರು, ಅವ್ರಿಗೆ ಯಾವ ಸ್ಥಾನಮಾನ ಇಲ್ಲ ಬಿಜೆಪಿಯಲ್ಲಿ.
ಸಾಮಾನ್ಯ ಒಬ್ಬ ಬಿಜೆಪಿಯ ಸದಸ್ಯ, ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡಿರುವಂತವ್ರು, ಮೈಸೂರಿನ ಮಾಜಿ ಸಂಸದರು. ಆದ್ರೆ ನೀವು ಚಿಕ್ಕಬಳ್ಳಾಪುರದ ಶಾಸಕರು, ಆಡಳಿತ ಪಕ್ಷದ ಒಬ್ಬ ವೋಕಲ್ ಶಾಸಕರು, ಲೀಡರ್. ಹಾಗಾಗಿ ನೀವೀಗ ಶಾಸಕರು, ನೀವು ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ಮಾತಾಡಿದ್ರೆ ಸಾಲದು, ಕೆಲಸ ಮಾಡಬೇಕು. ಆರಂಭದಲ್ಲಿ ಕೆಲಸ ಮಾಡ್ಬೇಕು, ಆಮೇಲೆ ನೀವು ಮಾತಾಡಿ. ನಿಮ್ಮ ಕೆಲಸಗಳು ಮಾತಾಡುವಾಗ ಮಾಡಿ ಈಗ ಆರಂಭದಲ್ಲಿ. ಆಮೇಲೆ ನೀವು ಮಾತಾಡ್ಕೊಂಡು ಹೋದ್ರು ಕೂಡ ನಿಮ್ ಕೆಲಸಗಳು ಹೇಳೋದಕ್ಕೆ ಹಿಂದೆ ಇದ್ದೇ ಇರುತ್ತೆ, ನಾನು ಇದನ್ನ ಮಾಡಿದ್ದೆ ಅಂತ. ಸೊ ಹಾಗಾಗಿ ಪೈಪೋಟಿ ಮಾತಲ್ಲಿ ತೋರ್ಸೋದಕ್ಕಿಂತ ಕೆಲಸದಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಪ್ರದೀಪ್ ಈಶ್ವರ್ ಸ್ವಲ್ಪ ಹುಷಾರಂತ ನಾವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂಕಟಕ್ಕೆ ಸಿಕ್ಕಾಕೋಬೇಡಿ. ಒಬ್ಬ ಒಳ್ಳೆಯ ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೆಯುವಂತ ಎಲ್ಲ ಸಾಧ್ಯತೆ ಕೂಡ ನಿಮಗಿದೆ ಅನ್ನೋದು ಇದು ನಮ್ಮ ಕಳಕಳಿ. ಸೊ ಇದು ನಮಗನ್ಸಿದ್ದು, ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ, ವಿಷಯಗಳನ್ನ ಹಂಚ್ಕೊಳ್ಳಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ, ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.